ಧ್ಯಾನ ಮತ್ತು ನಾದದ ಕುರಿತು ಉದ್ಯಾನ ಮಾಡುವ ಮೊದಲು ಶ್ರೇಷ್ಠ ಸಂಗೀತಗಾರರ ಸಂಗೀತವನ್ನು ಮತ್ತು ಸುನಾದವನ್ನು, ಒಳ್ಳೆಯ ನಾದವನ್ನು 1-2-3 ನಿಮಿಷ ಆಲಿಸಿ ಆನಂತರ ಆನಾಪಾನಸತಿ ಧ್ಯಾನ ಮಾಡಿದರೆ ಧ್ಯಾನವು ತುಂಬ ಚೆನ್ನಾಗಿ ನೆಲೆಗೊಳ್ಳುತ್ತದೆ, ಸಿದ್ಧಿಸುತ್ತದೆ. ಸಂಗೀತದಲ್ಲಿ ಸಹ ಗಾಯನ ಸಂಗೀತವು ಬಾಯಿಯಿಂದ ಹಾಡುವುದು ಸರಿಯಲ್ಲ. ಅದರಲ್ಲಿರುವ ಮಾತುಗಳು ನಮಗೆ ಇನ್ನೂ ಹೆಚ್ಚು ಆಲೋಚನೆಗಳನ್ನುಂಟು ಮಾಡುತ್ತವೆ ಹೊರತು ಆಲೋಚನೆಗಳನ್ನು ಕಡಿಮೆ ಮಾಡುವುದಿಲ್ಲ. ಯಾವಾಗ ಒಬ್ಬ ಯೋಗಿಯು ತನ್ನ ನಾದವನ್ನು ಕೇಳಿಸುತ್ತಾನೋ ಆ ನಾದದಲ್ಲಿ ಕೇವಲ ನಾದ ಮಾತ್ರವಲ್ಲದೆ ಆ ಯೋಗಿಯ ಶಕ್ತಿಯೂ ಸಹ ಅದರಲ್ಲಿರುತ್ತದೆ. ಏಕೆಂದರೆ ಯಾವುದೇ ವಸ್ತುವನ್ನು ಅದರ ಶಕ್ತಿಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಒಬ್ಬ ಯೋಗಿಯು ಸಂಗೀತದ ನಾದವನ್ನು ಕೇಳಿಸಿದಾಗ ಅದರಲ್ಲಿ ಅದ್ಭುತವಾದ ಯೋಗ ಶಕ್ತಿಯೂ ಅಡಗಿರುತ್ತದೆ. ಆದ್ದರಿಂದ ನಾನು ಕೊಳಲನ್ನು ನುಡಿಸಿದಾಗ ಅದರಲ್ಲಿ ನಾದ ಮಾತ್ರವಲ್ಲದೆ ನನ್ನ ಶಕ್ತಿಯನ್ನು ಸುತ್ತಮುತ್ತಲಿರುವ ಪ್ರತಿಯೊಬ್ಬ ಧ್ಯಾನಿಗೆ ನೀಡುವ ಸಲುವಾಗಿಯೇ ನಾನು ಆ ರೀತಿಯಲ್ಲಿ ಕೊಳಲನ್ನು ನುಡಿಸುತ್ತೇನೆ. ಆದರೆ ಇದು ಅಲ್ಪ ಪ್ರಮಾಣದ ಸಹಾಯ ಮಾತ್ರವೇ ಹೊರತು ಅದಕ್ಕಿಂತ ಅಧಿಕವಾಗಿ ಎಂದಿಗೂ ಆಗಲು ಸಾಧ್ಯವಿಲ್ಲ. ಅನೇಕ ಜನರು ನಿಮ್ಮ ಕೊಳಲ ನಾದವನ್ನು ಕೇಳಿಸಿ ನಾವು ಕ್ಯಾಸೆಟ್ ಮಾಡಿಕೊಂಡು ಅದರ ಮೂಲಕ ಧ್ಯಾನಕ್ಕೆ ಹೋಗುತ್ತೇವೆ ಎಂದು ಹೇಳುತ್ತಾರೆ. ಕೇವಲ ಕ್ಯಾಸೆಟ್ ಕೇಳಿದ ಮಾತ್ರಕ್ಕೆ ಅದರಲ್ಲಿ ಶಕ್ತಿ ಇರುವುದಿಲ್ಲ. ನೇರವಾಗಿ ಪ್ರತ್ಯಕ್ಷವಾಗಿ ಕೇಳಿದಾಗ ಮಾತ್ರ ಅಲ್ಲಿ ಶಕ್ತಿ ಇರುತ್ತದೆ. ಕ್ಯಾಸೆಟ್ನಲ್ಲಿ ನಾದ ಮಾತ್ರ ಇರುತ್ತದೆ, ಶಕ್ತಿ ಇರುವುದಿಲ್ಲ.